ವಿಶ್ವವಿಖ್ಯಾತ ಚಿತ್ರಸಂತೆಗೆ ಚಾಲನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಚಿತ್ರಕಲಾ ಪರಿಷತ್ನಿಂದ 22ನೇ ಚಿತ್ರಸಂತೆ ಆಯೋಜನೆ ಆಗಿದೆ. ಈ ಬಾರಿ ಹೆಣ್ಣು ಮಗುವಿಗೆ ಚಿತ್ರಸಂತೆಯನ್ನ ಸಮರ್ಪಣೆ ಮಾಡಲಾಗಿದೆ. 20 ರಾಜ್ಯಗಳ ಕಲಾವಿದರ ಕಲಾಕೃತಿಗಳು ಅನಾವರಣಗೊಂಡಿದೆ. ಚಿತ್ರಸಂತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆಯನ್ನ ಕೊಟ್ಟರು. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೂ ಕೂಡ ಈ ಚಿತ್ರಸಂತೆ ಕಾರ್ಯಕ್ರಮ ನಡೆಯುತ್ತೆ. 3177 ಅರ್ಜಿಗಳು ಬಂದಿತ್ತು. ಇದರಲ್ಲಿ 1420 ಕಲಾವಿದರಿಗೆ ಚಿತ್ರಸಂತೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. 152 ಜನ ಹಿರಿಯ ಕಲಾವಿದರು ಕೂಡ ಚಿತ್ರಸಂತೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಚಿತ್ರಕಲಾ ಪರಿಷತ್ ಅಧ್ಯಕ್ಷ ಬಿಎಲ್ ಶಂಕರ್, ಸಚಿವರಾದ ಭೈರತಿ ಸುರೇಶ್, ಎಂಸಿ ಸುಧಾಕರ್, ಹಿರಿಯ ಕಲಾವಿದರು, ರಂಗಕರ್ಮಿಗಳು ಕೂಡ ಉಪಸ್ಥಿತರಿದ್ದರು. ಮಕ್ಕಳ ಸಮೇತ ಪರಪುರುಷನ ಜೊತೆಗೆ ಮಹಿಳೆ ಪರಾರಿಯಾಗಿರುವಂತ ಘಟನೆಯಾಗಿದೆ. ಕಾರು, ಚಿನ್ನ, ಹಣದ ಜೊತೆಗೆ ಪರಾರಿಯಾಗಿದ್ದಾಳೆ ಮಹಿಳೆ ಪರಾರಿಯಾಗಿರುವ ಹಿನ್ನೆಲೆಯಲ್ಲಿ ಆಕೆಯ ಪತಿ ಕಂಗಾಲಾಗಿದ್ದಾನೆ. ಬೆಳಗಾವಿಯ ಮಾರಿಹಾಳ ಠಾಣೆಯ ಮೆಟ್ಟಿಲೇರಿದ್ದಾರೆ ಪತಿ. 28 ವರ್ಷದ ಮುಸಾಬಿ ಪರಾರಿಯಾಗಿರೋದು. ಇದೀಗ ಆ ಹಿನ್ನೆಲೆಯಲ್ಲಿ ಆಸಿಫ್ ದೂರನ್ನು ಕೊಟ್ಟಿರೋದು. 2 ಮಕ್ಕಳ ಜೊತೆಗೆ ಪರಾರಿಯಾಗಿದ್ದಾರೆ. ಇದೇ ಗ್ರಾಮದ ಬಸವರಾಜು ಸೀತಿ ಮನೆ ಜೊತೆಗೆ ಪರಾರಿಯಾಗಿದ್ದಾರೆ ಅಂತ ದೂರನ್ನ ನೀಡಲಾಗಿದೆ. ಮನೆಯಲ್ಲಿದ್ದಂಥ 60 ಗ್ರಾಂ ಚಿನ್ನ, 5 ಲಕ್ಷ ರೂಪಾಯಿ ಹಣದ ಸಮೇತ ಆ ಮಹಿಳೆ ಎಸ್ಕೇಪ್ ಆಗಿರೋದು. ಪತ್ನಿಗಾಗಿ ಅಪ್ಪ ಅಮ್ಮನನ್ನ ದೂರ ಮಾಡಿ ಬಂದಿದ್ದ ಪತಿ ಆಸಿಫ್ ಸೈಟ್ ದಾಖಲೆ, ಕಾರು, ಎಲ್ಲಾ ದಾಖಲೆಗಳ ಜೊತೆಗೂ ಕೂಡ ಆ ಮಹಿಳೆ ಪರಾರಿಯಾಗಿದ್ದಾರೆ ಅಂತ ಇದೀಗ ದೂರನ್ನ ನೀಡಿದ್ದಾರೆ. ಬಸವರಾಜು ಜೊತೆಗೆ ಕಾರಿನಲ್ಲಿ ತನ್ನ ಪತ್ನಿ ಮಸಾಬಿ ಪರಾರಿಯಾಗಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಪತ್ನಿ ಮಕ್ಕಳನ್ನ ಹುಡುಕಿಕೊಡಿ ಅಂತ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ. ಕಿಡ್ನಾಪ್ ಪ್ರಕರಣ ದಾಖಲಿಸೋದಕ್ಕೆ ಆಸಿಫ್ ಮುಂದಾಗಿದ್ದಾರೆ. ಜನವರಿ 1ರಂದು ಕಾರ್ನಲ್ಲಿ ಹೋಗುವ ದೃಶ್ಯ ಸಿಸಿಟಿವಿಯಲ್ಲೂ ಕೂಡ ಸೆರೆಯಾಗಿದೆ. ಈಗ ಅಕ್ಕಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾನ್ರಿ ಬಸವರಾಜ್ ಅಂತ ಕೇಸ್ರಿ. ನನಗೆ ಕಂಡು ಹಿಡಿದಿದ್ರಿ ಬಸವರಾಜ್ ನನಗೆ ತೊಗೊಂಡು ಹೋಗ್ಯಾನ್ರಿ. ಮತ್ತು ಆಕಿ ಹೋಗೋದು ಮುಂದೆ ನನ್ನ ಮನ್ಯಾಗಿನ ಜೋಡ್ನಿ ಸಾಮಾನು, ಸಿಲಿಂಡರ್, ಗ್ಯಾಸ ಇದೆಲ್ಲ ಒಯ್ದಾಳ್ರಿ. ಮತ್ತು ಬಟ್ ನನ್ನ ಮನ್ಯಾಗಿನ ರೀ ನನ್ನ ಜೀವನದ ಸಂಬಂಧ, ನನ್ನ ಬಾಳೆ ಸಂಬಂಧನ 5 ಲಕ್ಷ ರೂಪಾಯಿ ಇಟ್ಟೇನಿ ರೀ ಕ್ಯಾಶ್ ಮನ್ಯಾಗ. ಅದನ್ನೂ ತೊಗೊಂಡು ಹೋಗ್ಯಾಳ್ರಿ. 6 ತೊಲಿ 6.5 ತೊಲಿ ಬಂಗಾರ ಇತ್ತು ರೀ ನನ್ನ ಮನ್ಯಾಗ ರೀ. ಅದನ್ನೂ ತೊಗೊಂಡ್ರಿ. ಬನ್ನಿ ಬಗ್ಗಿನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್, ಇದೀಗ ಈ ಒಟ್ಟಾರೆ ಪ್ರಕರಣ ಸಾಕಷ್ಟು ನೋಡ್ತಾ ಇದ್ರೆ ಏನಾಗ್ತಾ ಇದೆ ಇದರಲ್ಲಿ? ಅಂದ್ರೆ ಪತ್ನಿ ಮನೆಯಲ್ಲಿದ್ದಂತಹ ಹಲವು ದಾಖಲೆಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇರೋದು. ಪತಿಯ ದೂರೇನು, ಏನಾಗಿದೆ ಇಲ್ಲಿ? ಹೌದು ಮಧುಕರ್, 8 ವರ್ಷಗಳ ಹಿಂದೆ ಮಾತಾಬಿ ಅನ್ನಕ್ಕೆ ಈಕೆ ಮೂಲತಃ ಮಾರಿಹಾಳ ಗ್ರಾಮದವರು. ನಂದಗಡ ಗ್ರಾಮದ ಆಸಿಫ್ ಸೈಯದ್ನನ್ನ ಮದುವೆ ಆಗಿರ್ತಾರೆ. ಆ ಮದುವೆ ಆದ ಬಳಿಕ ಕೆಲ ದಿನಗಳ ಕಾಲ ನಂದಗಡದಲ್ಲೇ ಇಬ್ರು ವಾಸವಾಗಿರ್ತಾರೆ. ಬಳಿಕ ಆ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಆಸಿಫ್ ಆಕೆಯನ್ನ ಕರ್ಕೊಂಡ್ಬಂದು ಮಾರಿಹಾಳ ಗ್ರಾಮದಲ್ಲೇ ಇರ್ತಿರ್ತಾರೆ. ಆತ ಲಾರಿ ಚಾಲಕನಾಗಿರ್ತಾನೆ. ಬಳಿಕ ಪತ್ನಿಯ ಮೇಲೆ ಸಾಕಷ್ಟು ಪ್ರೀತಿಯನ್ನು ಕೂಡ ಹೊಂದಿರ್ತಾನೆ. ಅದ್ರ ಜೊತೆಗೇನೆ ಪತ್ನಿ ಹೆಸರಲ್ಲಿ 2 ಸೈಟನ್ನು ಮಾಡಿರ್ತಾನೆ. ಅದ್ರ ಜೊತೆಗೇನೆ ಕಾರು, ಓಡಾಡಕ್ಕೆ ಎಲ್ಲಾ ರೀತಿ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾನೆ. ತಂದೆ ತಾಯಿಯನ್ನ ಸರಿಯಾಗಿ ನೋಡ್ಕೊಲಿಲ್ಲ ಅಂದ್ರೂ ಕೂಡ ಪತ್ನಿ ಮೇಲೆ ವಿಪರೀತ ಕಾಳಜಿನ ಹೊಂದಿರ್ತಾರೆ. ಆದ್ರೆ ಇಂತಹ ಪತಿಯನ್ನೇ ಬಿಟ್ಟು ಈಗ 2 ಮಕ್ಕಳ ಜೊತೆಗೆ ವಿವಾಹಿತ ಪರಪುರುಷನ ಜೊತೆಗೆ ಇದೀಗ ಮಾತಾಬಿ ಪರಾರಿ ಆಗಿರುವಂತದ್ದು. ಸಹಜವಾಗಿ ಪತ್ನಿ ಮಕ್ಕಳ ಜೊತೆಗೆ ಪರಾರಿ ಆಗಿರೋ ಕಾರಣಕ್ಕೆ ಪತಿ ಸೈಯದನಿದ ಅವರು ಕೂಡ ಸಾಕಷ್ಟು ಕಂಗಾಲಾಗಿರುವಂತದ್ದು. ಹೀಗಾಗಿ ಇವತ್ತು ಮಾರಿಹಾಳ್ ಠಾಣೆಗೂ ಹೋಗಿ ದೂರನು ಕೂಡ ಕೊಟ್ಟಿರುವಂತದ್ದು. ಇದ್ದಂತಹ ಮನೆಯಲ್ಲಿದ್ದಂತಹ ಚಿನ್ನಾಭರಣವನ್ನು ಓದಿದ್ದಾರೆ, 5 ಲಕ್ಷ ರೂಪಾಯಿ ನಗದನ್ನು ಓದಿದ್ದಾರೆ, ಕಾರನ್ನು ಓದಿದ್ದಾರೆ. ಹೀಗಾಗಿ ಏನು 2 ಸೈಟ್ ಇತ್ತು, ಸೈಟ್ನ ದಾಖಲೆ ಪತ್ರಗಳನ್ನು ಹೋಗಿದ್ದಾರೆ. ಹೀಗಾಗಿ ಬಸವರಾಜನ್ ಅಂತ ಎಂಬಾತ, ಆತನಿಗೂ ಕೂಡ ಮದುವೆ ಆಗಿತ್ತು. ಆತನ ಮದುವೆ ಆದಂತಹ ಒಂದು ಮಗು ಜೊತೆಗೆ ಹೆಂಡತಿಯನ್ನು ಬಿಟ್ಟು ಬೇರೆ ಹೆಂಡತಿಯನ್ನು ಕರ್ಕೊಂಡು ಹೋಗಿರುವಂತದ್ದು. ಹೀಗಾಗಿ ಈಗ ಮಾರಿಹಾಳ ಪೊಲೀಸರಿಗೆ ದೂರನ ಕೊಟ್ಟಿರುವಂತದ್ದು. ಅಪಹರಣ ಪ್ರಕರಣ ಸಂಪರ್ಕಂಗೆ ಈಗ ಏನು ಪರಾರಿಯಾಗಿದ್ದಾರೆ ಅವರಿಬ್ಬರಿಗೂ ಕೂಡ ಈಗ ಪೊಲೀಸರು ಹುಡುಕಾಟವನ್ನು ನಡೆಸ್ತಿದ್ದಾರೆ. ಥ್ಯಾಂಕ್ ಯು ಅನಿಲ್.
ಇನ್ನು ಬೆಂಗಳೂರಿನ ಜಯನಗರದ ಶಾಲಿನಿ ಆಟದ ಮೈದಾನದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಉತ್ಸವ ಆಯೋಜಿಸಲಾಗಿದೆ. ಮಂತ್ರಾಲಯ ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ರಾಯರ ದೇಗುಲ ಮತ್ತು ಬೃಂದಾವನವನ್ನ ಮರು ಸೃಷ್ಟಿಸಲಾಗಿದ್ದು, ಶ್ರೀ ಸುಬುಧೇಂದ್ರ ತೀರ್ಥರಿಂದ ಬೃಂದಾವನಕ್ಕೆ ಪೂಜೆ ನೆರವೇರಲಿದೆ. ಬೆಳಗ್ಗೆ 9ರಿಂದ ರಾತ್ರಿ 9 ಗಂಟೆಯವರೆಗೆ ನಿರಂತರವಾಗಿ ರಾಯರ ಭಜನೆ, ಪ್ರವಚನ, ಭಕ್ತಿಗೀತೆ ಹಾಗೂ ಹರಿಕತೆ ಏರ್ಪಡಿಸಲಾಗಿದೆ. ಜೊತೆಗೆ ಪ್ರಖ್ಯಾತ ಗಾಯಕರಾದ ರಾಜೇಶ್ ಕೃಷ್ಣನ್, ಮಂಜುಳಾ ಗುರುರಾಜ್, ಅರ್ಚನಾ ಉಡುಪರಿಂದ ಸಂಗೀತ ಕಾರ್ಯಕ್ರಮಗಳು ಕೂಡ ನಡೆಯಲಿದೆ. ವಿವಿಧ ಕ್ಷೇತ್ರಗಳ 25 ಸಾಧಕರಿಗೆ ಶ್ರೀ ಗುರು ರಾಘವೇಂದ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ ಅಂತ ಆಯೋಜಕರು ತಿಳಿಸಿದ್ದಾರೆ. ಇನ್ನು ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳ ಗಣ್ಯರು ಭಾಗವಹಿಸಲಿದ್ದಾರೆ. ಉತ್ಸವದಲ್ಲಿ 30,000ಕ್ಕೂ ಹೆಚ್ಚಿನ ಭಕ್ತಾದಿಗಳು ಪಾಲ್ಗೊಳ್ಳುವ ನಿರೀಕ್ಷೆಯಿದ್ದು, ಭಕ್ತರಿಗೆ ಪರಿಮಳ ಪ್ರಸಾದ ಮತ್ತು ಮಂತ್ರಾಕ್ಷತೆಯನ್ನು ವಿತರಿಸಲಾಗುತ್ತೆ. ಬೆಂಗಳೂರಿನ ಜಯನಗರದ ಶಾಲಿನಿ ಆಟದ ಮೈದಾನದಲ್ಲಿ ಶ್ರೀ ಗುರು ರಾಘವೇಂದ್ರ ಉತ್ಸವನ ಇಲ್ಲಿ ಮಾಡಲಾಗ್ತಾ ಇದೆ. ಶ್ರೀ ಕನ್ನಡ ವಾಹಿನಿಯ ಸಹಯೋಗದಲ್ಲಿ ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಸೊ ಇಲ್ಲಿ ನೋಡಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದು ಇಲ್ಲಿ ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಇಲ್ಲಿ ರಾಘವೇಂದ್ರ ಸ್ವಾಮೀಜಿ ಮತ್ತೆ ಸುಬುಧೇಂದ್ರ ತೀರ್ಥರ ಒಂದು ವಿಶೇಷವಾದಂತಹ ರಂಗೋಲಿಯನ್ನ ಇಲ್ಲಿ ಮಾಡಲಾಗಿದೆ. ಇಲ್ಲಿ ನೋಡಬಹುದು, ಅದನ್ನ ನೋಡೋದಕ್ಕೆ ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಮತ್ತೆ ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ರಾಘವೇಂದ್ರ ಸ್ವಾಮೀಜಿ ಅವರ ಜೀವನ ಚರಿತ್ರೆಯನ್ನ ಕೂಡ ಇಲ್ಲಿ ನಿರ್ಮಾಣವನ್ನ ಮಾಡಲಾಗಿದೆ. ಇಲ್ಲಿ ನೋಡಬಹುದು, ಎಲ್ಲಾ ಕಡೆ ನಮ್ಗೆ ಇಲ್ಲಿ ಕಂಡು ಬರ್ತಾ ಇದೆ. ಸೊ ಈಗ ನೀವು ನೋಡ್ತಾ ಇದ್ದೀರಿ ರಂಗೋಲಿ ಯಾವ ರೀತಿಯಾದಂತಹ ಒಂದು 30-40 ಅಡಿಯ ಒಂದು ರಂಗೋಲಿಯನ್ನ ಇಲ್ಲಿ ಅಂದ್ರೆ ಒಂದು 12 ಗಂಟೆಯ ಒಂದು ಸತತ ಪರಿಶ್ರಮದಿಂದ ಇಲ್ಲಿ ರಂಗೋಲಿಯನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಸೊ ಎಲ್ಲಾ ಕಡೆ ಇಲ್ಲಿ ಗಮನಿಸಬಹುದು ಎಷ್ಟು ಸಂಖ್ಯೆಯಲ್ಲಿ ಜನರು ಬಂದು ಇಲ್ಲಿ ರಾಘವೇಂದ್ರ ಸ್ವಾಮೀಜಿ ಅವರ ಜೀವನ ಚರಿತ್ರೆ ಎಲ್ಲವನ್ನೂ ಕೂಡ ಇಲ್ಲಿ ಓದ್ಕೊಂಡು ಇಲ್ಲಿ ಹೋಗ್ತಾ ಇದ್ದಾರೆ. ಏನೇ ಅಂದ್ರೆ ಬಾಲ್ಯದಿಂದಲೂ ಹಿಡಿದು ಇಲ್ಲಿ ಎಲ್ಲಾ ಅಂದ್ರೆ ಏನೇನು ಘಟನೆಗಳು ಸಂಭವಿಸಿತು ಎಲ್ಲವೂ ಕೂಡ ಇಲ್ಲಿ ಒಂದು ಜೀವನ ಚರಿತ್ರೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಇಲ್ಲಿ ಭಕ್ತಾದಿಗಳು ಕೂಡ ಇದ್ದಾರೆ. ಅವ್ರನ್ನೂ ಒಂದು ಮಾತಾಡ್ಸೋಂತ ಪ್ರಯತ್ನ ಮಾಡ್ತೀನಿ. ಮೇಡಮ್, ಇವತ್ತು ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ ಬಂದಿದ್ದೀರಿ. ಸೊ ಹೇಗೆ ಅನಿಸ್ತಾ ಇದೆ? ಮಂತ್ರಾಲಯಕ್ಕೆ ಹೋಗೋದು ಬಿಟ್ಟು ಬೆಂಗಳೂರಲ್ಲಿ ಆ ಅವಕಾಶ ನಿಮಗೆ ಸಿಕ್ಕಿದೆ, ಹೇಗೆ ಅನಿಸ್ತಾ ಇದೆ ಮೇಡಮ್? ತುಂಬಾ ಖುಷಿ ಆಗ್ತಿದೆ. ಪ್ರತಿ ವರ್ಷ ಮಂತ್ರಾಲಯಕ್ಕೆ ಹೋಗ್ತೀನಿ, ವರ್ಷಕ್ಕೆ ಒಂದ್ಸಲ ವಿಸಿಟ್ ಮಾಡ್ತೀನಿ. ಬಟ್ ಮಂತ್ರಾಲಯನೇ ಬೆಂಗಳೂರಿಗೆ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಹೆಂಗ್ ಮಂತ್ರಾಲಯದಲ್ಲಿ ಸ್ಟಾರ್ಟಿಂಗ್ ಆಂಜನೇಯದು, ಆಮೇಲೆ ರಾಯರ್ದು, ಎವ್ರಿಥಿಂಗ್ ಇಸ್ ರಿಯಲಿ ವೆಲ್ ಡೆಮಾನ್ಸ್ಟ್ರೇಟೆಡ್. ಸೊ ತುಂಬಾ ಖುಷಿ ಆಗ್ತಾ ಇದೆ. ಬೆಂಗಳೂರಲ್ಲಿ ಮಂತ್ರಾಲಯ ನೋಡಿದ ಫೀಲ್ ನಿಮ್ಗೆ ಆಯ್ತು? ಡೆಫಿನೆಟ್ಲಿ, ಅದಂತೂ ಆಯ್ತು. ಸೊ ಆಕ್ಚುಲಿ 1 ವಾರ ಮುಂಚೆನೆ ಅಮ್ಮ ಹೇಳಿದ್ರು ಮಂತ್ರಾಲಯಕ್ಕೆ ಹೋಗಿ ಬರೋಣ ಅಂತ. ಬಟ್ ಇದು ಬಂದಿದ್ದು ಏನೋ ನಮ್ ಪುಣ್ಯ ತರ ಅನ್ಸ್ತು. ಸೊ ಇಮಿಡಿಯೇಟ್ಲಿ ಬಂದ್ವಿ. ಮೇಡಮ್, ತಾವೇನು ಹೇಳ್ತೀರಿ? ಬೆಂಗಳೂರಲ್ಲಿ ಮಂತ್ರಾಲಯ ಸೆಟಪ್ ಅನ್ನ ಇಲ್ಲಿ ನಿರ್ಮಾಣ ಮಾಡಿ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ನಿಮ್ಗೆ ಉಣಬಡಿಸ್ತಾ ಇದ್ದಾರೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ? ತುಂಬಾ ಖುಷಿ ಆಯ್ತು. ಪ್ರತಿ ವರ್ಷ ಮಗಳ ಬರ್ಡೇ ಡಿಸೆಂಬರ್ಗಿತ್ತು, ನಾವು ಅಲ್ಲಿ ಹೋಗ್ತಾ ಇದ್ವಿ. ಈ ವರ್ಷ ಜನವರಿ 1st ಹೋಗೋಣ ಅನ್ಕೊಂಡಿದ್ವಿ. ಆಮೇಲೆ ನಾವು ಒಂದು ವಾರದಿಂದ ಸಿರಿ ಕನ್ನಡ ಚಾನಲ್ ಅಲ್ಲಿ ನೋಡಿದ್ವಿ. ಹಾಗಾಗಿ ನಾವು ಇಲ್ಲೇ ಹೋಗೋಣ ಅಂತೇಳಿ ಇಲ್ಲೇ ಬಂದ್ವಿ ಬೆಳಿಗ್ಗೆ. ತುಂಬಾ ಖುಷಿ ಆಯ್ತು. ಸೊ ಸದ್ಯ ನನ್ನ ಜೊತೆಗೆ ಮಾತನಾಡೋದಕ್ಕೆ ಇಲ್ಲಿ ರಂಗೋಲಿ ಹಾಕಿರ್ತಕ್ಕಂತಹ ತಂಡದ ಸದಸ್ಯರೊಬ್ರು ಇದ್ದಾರೆ. ಅವ್ರನ್ನೂ ಕೂಡ ಒಂದು ಮಾತಾಡ್ಸುವಂತ ಪ್ರಯತ್ನ ಮಾಡ್ತೀನಿ. ಮೇಡಮ್ ಹೇಳಿ ಮೇಡಮ್, ಇವತ್ತು ಹೇಗೆ ಅನಿಸ್ತಾ ಇದೆ? ಇವತ್ತು ಇದು ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಇಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಮಗೆ ಸುಬುಧೇಂದ್ರ ತೀರ್ಥರು ಮಂತ್ರಾಲಯಕ್ಕೆ ಅಷ್ಟು ದೂರ ಯಾಕೆ ಬರ್ತೀರಾ, ವಯಸ್ಸಾದವರೆಲ್ಲ ಕೈಲಾಗಲ್ಲ, ಇಲ್ಲೇ ನೋಡಿ ಅಂತ ಅವರ ಅನುಗ್ರಹ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಇವಾಗ ನೋಡಕ್ ಸಂತೋಷ ಆಯ್ತು. ನಮಸ್ಕಾರ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನಮ್ಮ ವಯಸ್ಸಾದವ್ರಿಗೆ ಮಂತ್ರಾಲಯಕ್ಕೆ ಹೋಗೋದಕ್ಕೆ ತುಂಬಾ ಸಮಸ್ಯೆ ಆಗುತ್ತೆ, ಯಾಕಂದ್ರೆ ಟ್ರಾವೆಲ್ ಮಾಡಬೇಕು. ಸೊ ಇದನ್ನ ಬೆಂಗಳೂರಲ್ಲೇ ನಿರ್ಮಾಣ ಇಲ್ಲಿ ಮಾಡಿದ್ದಾರೆ. ಸೊ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಪ್ರತಿ ವರ್ಷ ಇದೇ ರೀತಿ ಒಂದು ರಾಘವೇಂದ್ರ ಸ್ವಾಮಿಗಳ ದರ್ಶನ ನಮಗೆ ಬೆಂಗಳೂರಲ್ಲಿ ಸಿಗಬೇಕು ಅನ್ನೋ ಮಾತುಗಳು ಇಲ್ಲಿ ಇಲ್ಲಿ ಭಕ್ತಾದಿಗಳದಾಗಿತ್ತು ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.